ಮಧುರ ಅವ್ರೆ, ಕಾಫಿ ಕಾಯ್ಸಕ್ ಬರಲ್ಲ ಅಂತ ಕಾಪಿನ ಅಮೃತ ತರ ಕಾಯಿಸ್ಬಿಟ್ಟಿದಾರಿ. ಈ ಕಾಪಿನ ಕುಡಿತಾ ಇದ್ರೆ ಕುಡಿತಾನೆ ಇರ್ಬೇಕು ಅನಿಸ್ತದೆ. ಗೌಡ್ರೆ, ಕುಡಿತಾನೆ ಇರಕ್ಕೆ ಇದೇನ್ ಜೇನುತುಪ್ಪ ಅಲ್ಲ, ಕಾಫಿ. ಮಧುರ ಅವ್ರೆ, ಇತ್ತೀಚೆಗೆ ನೀವು ನನ್ನ ಜೊತೆ ಸೇರ್ಕೊಂಡು ಶಾನೆ ಆಟಗುಳಿ ಮಾಡೋದು ಕಲ್ತು ಬಿಟ್ಟಿದಾರಿ. ಮನೇನ ಹಾಲಿಲ್ಲ ಅಂತ ನನ್ನನ್ನು ಹಾಲು ತರಕ್ ಕಳಿಸಿ ಈಗ ಕಾಫಿ ಕುಡಿತಿದ್ದೀರಲ್ಲ, ಹಾಲೆಲ್ಲಿಂದ ಬಂತು? ಕಾರ್ಪೊರೇಷನ್ ನಲ್ಲಿ ಬರ್ತಿತ್ತು, ಹೋಗಿ ಹಿಡ್ಕೊಂಬಂದ್ ಕೊಟ್ಟಿ. ಅಣ್ಣಪ್ಪನವ್ರೆ, ನೀವೇನು ಗಾಬರಿ ಆಗ್ಬೇಡಿ, ಹಾಲು ನಮ್ಮ ಮಟ್ಟಿಲೇ ಇತ್ತು. ನಾನು ಮರ್ತು ಬಿಟ್ಟಿದ್ದಿ, ಗೆಪ್ತಿ ಆಯ್ತು, ಅದಕ್ಕೆ ಮಧುರ ಅವ್ರಿಗೆ ತಂದ್ಕೊಟ್ಟು ಕಾಫಿ ಕಾಯಿಸ್ಕೊಟ್ರು. ಜಾನೆ, ನಿಮ್ಗೂ ಕಾಫಿ ಮಾಡಿದೀನಿ, ಹೋಗಿ ಕುಡ್ದು ಹಾಲ್ನ ಫ್ರಿಜ್ಜಲ್ಲಿ ಇಡಿ. ಮಧುರ ಅವ್ರೆ, ಫ್ರಿಡ್ಜಲ್ಲಿ ಇಟ್ಟು ಯಾಕೆ ವೇಸ್ಟ್ ಮಾಡಬೇಕು? ಅಣ್ಣಪ್ಪನವ್ರೆ, ಫ್ರೆಶ್ ಹಾಲಲ್ಲಿ ಇನ್ನೊಂದು ಕಪ್ ಕಾಫಿ ಕಾಯಿಸ್ಕೊಂಬಂದ್ಬಿಡಿ, ಕುಡ್ಕೊಂಡು ಹೊಂಟು ಬಿಡ್ತೀನಿ. ರೀ ಸುರ್ಸುರು ಬತ್ತಿ, ನಿಮ್ದೇನು ಹೊಟ್ಟೆನೋ ಕನ್ನಂಬಡಿ ಕಟ್ಟೇನ್ರಿ? ಕನ್ನಂಬಾಡಿ ಕಟ್ಟೆ ತರ ಇರೋ ಹೊಟ್ಟೆ. ಅಣ್ಣಪ್ಪನವ್ರೆ, ಪಾಪ ನೀವು ನನಗೋಸ್ಕರ ಕಷ್ಟಪಟ್ಕೊಂಡು ಹೋಗಿ ಹಾಲು ತಕೊಂಬಂದಿದ್ದೀರಿ, ಅದನ್ನ ನಾನು ಕುಡಿಲಿಲ್ಲ ಅಂದ್ರೆ ನಿಮಗೆ ಬೇಜಾರಾಗಲ್ವಾ? ನಿಮ್ಮ ಅವ್ವನ ಮೇಲೆ ಹಣೆ ಬೇಜಾರಾಗಲ್ಲ, ಮೊದಲಿನಿಂದ ಎದ್ದೋಗಿ. ತೊಂದರೆ ಇಲ್ಲ, ಹೋಯ್ತೀನಿ. ಆದ್ರೆ ಹೋಗಕ್ ಮುಂಚೆಯೇ ನೀವು ನೆನ್ನ ಯಾಕಪಟ್ಟಿ ಕುಡ್ಕೊಂಬಂದಿರಿ ಹೇಳಿ, ತಿಳ್ಕೊಂಬಟ್ಟೋಯ್ತೀನಿ. ಗೌಡ್ರೆ, ಅದು ನನ್ನ ಕೆಲಸ, ನಾನು ವಿಚಾರಿಸ್ತೀನಿ. ತಾವೇನು ಮಧುರ ಅವ್ರನ್ನ ಹೇಳೋದು ಹಂಗಲ್ಲ. ಈಗ ನೀವು ಹೋಗ್ಲಿಲ್ಲ ಅಂದ್ರೆ ನಾನು ಫುಲ್ ಬಾಟಲ್ ಕುಡ್ಕೊಂಡ್ ಬರ್ಬೇಕಾಗುತ್ತೆ. ಹಲೋ, ನೀವು ರಿಸೀವ್ ಮಾಡ್ರ ಮಧುರ ಬಾಬಿ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾಕೆ ಫೋನ್ ಮಾಡಿರೋದು? ನಾನು ಫೋನ್ ಮಾಡಿದ್ದು ಜಾನಿಗೆ, ಇವ್ರು ಫೋನ್ ರಿಸೀವ್ ಮಾಡ್ಬಿಟ್ಟು ಏನು ವಿಷಯ ಅಂತ ಕೇಳ್ತಾರೆ. ಏನು ಹೇಳಿ? ಹಲೋ, ನಿನ್ನ ಕೇಳ್ತಿರೋದು, ಯಾಕೆ ಫೋನ್ ಮಾಡಿದ್ದು? ಏನಿಲ್ಲ ಬಾಬಿ, ನನ್ನ ಹಣೆ ಬಾರನೇ ಸರಿಗಿಲ್ಲ. ದೇವಸ್ಥಾನಕ್ಕೆ ಗಂಟೆ ಹೊಡೆದ್ರೆ ಕಾರ್ಪೊರೇಷನ್ ಗಂಟೆ ಸೌಂಡ್ ಬರುತ್ತೆ. ಅಂದ್ರೆ ಏನಿಲ್ಲ ಬಾಬಿ, ಜಾನಿ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಒಂಚೂರು ಫೋನ್ ಕೊಡಿ. ಯಾಕೆ? ನೆನ್ನೆ ಅವ್ರನ್ನ ಕರ್ಕೊಂಡು ಹೋಗಿ ಕುಡ್ಸಿದ್ ಸಾಲ್ದು ಅಂತ ಇವತ್ತು ಕುಡ್ಸಕ್ಕ? ನಿನ್ನೆ ನಾನು ಕುಡ್ಸಿದ್ನ, ಬಾಂಬೆಯಿಂದ ಬಂದಿರೋದೇ ಇವತ್ತೇ. ಅಂದ್ರೆ ಜಾನಿ ನೆನ್ನೆ ನಿನ್ನ ಮೀಟ್ ಮಾಡಿಲ್ವಾ? ಇಲ್ಲ ಬಾಬಿ, ಬಾಂಬೆಯಿಂದ ಒಳ್ಳೆ ಬ್ರ್ಯಾಂಡ್ ಬಂದಿದೆ, ಸೊ ಇವತ್ತು ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ಜಾನಿನ್ ಕಳಿಸ್ಬೇಕಾ? ಅದಕ್ಕೆ ಅಲ್ವಾ ಕಾಸು ಖರ್ಚು ಮಾಡಿ ಕಾಲ್ ಮಾಡಿರೋದು. ನೀನ್ ಹಾಳಾಗೋದಲ್ದೆ ಅವ್ರನ್ನೂ ಯಾಕೋ ಹಾಳು ಮಾಡ್ತಿದ್ಯಾ? ಹಾಳಾಗಿರೋನ್ನ ಎಷ್ಟಲ್ಲಿ ಹಾಳು ಮಾಡೋಕ್ಕಾಗತ್ತೆ ಬಾಬಿ? ಈಗ ಫೋನ್ ಕಟ್ ಮಾಡಿಲ್ಲ ಅಂದ್ರೆ ಅಲ್ಲೇ ಬಂದು ನಾಲ್ಕೆ ಕಟ್ ಮಾಡ್ಬಿಡ್ತೀನಿ. ಯಾರ್ದು ಫೋನು? ನಿಮ್ ಪೋಲಿ ಫ್ರೆಂಡ್ ಪ್ರೇಮ್ದು. ಇವತ್ ನೈಟ್ ಪಾರ್ಟಿ ಇಟ್ಕೊಂಡಿದಾನಂತೆ, ತಾವ್ ಹೋಗ್ಬೇಕಂತೆ. ಅಯ್ಯೋ ಬೇಡ ಮಧು, ಅವನ ಜೊತೆ ಸೇರಿದ್ರೆ ಕುಡ್ದು ನಾನು ಹಾಳಾಗಿ ಹೋಗ್ಬಿಡ್ತೀನಿ. ನೆನ್ನೆ ಕುಡ್ದಿರೋದೇ ಸಾಕು, ಇವತ್ತು ಕಳ್ಸಲ್ಲ ಅಂತ ಹೇಳ್ಬೇಕು ತಾನೆ? ಸುಳ್ಳು ಹೇಳಿದ್ರೆ 3 ದಿನ ಉಪವಾಸ ಇರ್ಬೇಕಾಗುತ್ತೆ. ಅವ್ನ್ ಬಾಂಬೆಯಿಂದ ಬರ್ತಿರದೆ ಇವತ್ತು. ನೆನ್ನೆ ನಿಮಗ್ ಹೇಗ್ ಕುಡಿಸ್ದ? ನನ್ನ ಮಗ ಎಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಲೋ, ನಿಮ್ಮನ್ನೇ ಕೇಳ್ತಿರೋದು, ನಿಜ ಹೇಳಿದ್ರೆ ಸರಿ. ನೆನ್ನೆ ನಿಮಗ್ ಯಾರು ಕುಡ್ಸಿದ್ದು? ನೀವ್ ಯಾಕೆ ಅಷ್ಟೊಂದು ಕುಡ್ಕೊಂಡ್ ಬಂದ್ರಿ? ಮಧು, ನಾನು ಕುಡಿಬಾರ್ದು ಅಂತಾನೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ. ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕು, ಅವನು ತಿರುಪತಿಯಿಂದ ತೀರ್ಥ ತಗೊಂಡ್ಬಂದಿದ್ದೀನಿ, ಇದನ್ನ ಕುಡಿದ್ರೆ ದಿನ ಕೆಲಸ ಸಿಗುತ್ತೆ ಅಂತ. ಅದೇ ಖುಷಿಲಿ ನಾನು ಸ್ವಲ್ಪ 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 ಅಂತ ಕುಡ್ದೆ. ಆಮೇಲೆ ನೋಡ್ತೀನಿ ಇಡೀ ಫುಲ್ ಬಾಟ್ಲೆ ಶಿವ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಕುಡ್ಕೊಂಡ್ ಬಂದ್ರೆ ನಿಮ್ಮನ್ನೇ ಶಿವ ಅಂತ. ನೀವು ತಲೆನ ಕೆಳಕ್ ಮಾಡಿ ಕಾಲ್ನ ಮೇಲಕ್ ಮಾಡಿ ನಿಂತ್ಕೊಂಡ್ರು ಬರಲ್ಲ. ಅಲ್ಲ ಗೌಡ್ರೆ, ನನಗ್ ಗೊತ್ತಿರಂಗೆ ನಿಮ್ ಮನೇಲಿ ಬೇರೆ ಯಾರು ಇರ್ಲಿಲ್ವಲ್ಲ? ಏನ್ ಇರಬಾರ್ದು ಅಂತ ಏನಾದ್ರು ಕಾನೂನು ಇದ್ದದ? ಹಾಗಲ್ಲ ಗೌಡ್ರೆ, ಒಂದೇ ಕಡೆ ಇದೀವಿ ಅಂದ್ಮೇಲೆ ನಿಮ್ಮನೆಯವ್ರನ್ನ ನಾವು, ನಮ್ಮನೆಯವ್ರನ್ನ ನೀವು ಪರಿಚಯ ಮಾಡಿಸೋದು ಕಾಮನ್ ಅಲ್ವಾ? ಕಾಮನು ಅನ್ಕೊಂಡು ಕಾಗೆ ಆರಿಸ್ಬಿಡ್ತಿದಾರಿ. ಅದಕ್ಕೆ ನಿಮ್ಗೆ ಅವ್ರ ಪರಿಚಯ ಆಗದೆ ಇದ್ರು ಒಳ್ಳೇದು. ರೀ ಗೌಡ್ರೆ, ಎದ್ರು ಮನೆಗೆ ಬಂದವ್ರನ್ನ ಎಷ್ಟ್ ದಿನ ಅಂತ ಬಚ್ಚಿಡಕ್ಕಾಗತ್ರಿ? ಸುಮ್ನೆ ಅದ್ ಯಾರು ಅಂತ ಹೇಳ್ರಿ. ಅಣ್ಣಪ್ಪನವ್ರೆ, ಒಂದೇ ಏಟಿಗೆ ಹಂಗೆಲ್ಲ ಹೇಳಕ್ ಆಗಲ್ಲ. ಒಂದ್ ಸುಳಿವು ಕೊಡ್ತೀನಿ, ತಿಳ್ಕೊಳ್ಳಿ. ಆಯ್ತು, ಅದೇನ್ ಕೊಡ್ತಿರೋ ಕೊಡಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಬಂದಿರೋರು ಪುಟ್ಮಲಿ ಜಾಗನ ತುಂಬಕ್ ಬಂದರೆ. ಯಾರಪ್ಪ ಇದು? ನೋಡೋದಕ್ಕೆ ನನ್ನ ಪಾಪು ತರನೇ ಕಾಣಿಸ್ತಿದ್ದಾರೆ, ಮುಖನೇ ಕಾಣಿಸ್ತಿಲ್ವೇ? ಪುಟ್ಟಮಲ್ಲಿ ಅವ್ರಿಗೇನಾದ್ರೂ ಅಭಾಷಣ ಆಗಿ ವಾಪಸ್ ಬಂದ್ಬಿಟ್ರಾ? ಯಾರು?
ಯಾರ ಇವ ಏಳ್ದೆ ಅಟ್ಟಿಗೆ ನುಗ್ಗೋದು ಅಲ್ದೆ ನನ್ನೇ ದುಡ್ಬಿಟ್ಕೊಂಡು ಬೇರೆ ನೋಡ್ತಾವನೆ. ಯಾರ್ ನೀವು ಅಂದಿ? ಅಯ್ಯೋ ನಿನ್ನ ಕಸ್ಪುಳ್ ಎಲ್ಲಿತ್ತು? ಅಯ್ಯೋ ಹೊಡಿಬೇಡ್ರಿ, ಏಳ್ದೆ ಅಟ್ಟಿಗೆ ನುಗ್ಗಿದಿರ ನಿಮ್ಗೆ ಹೊಡಿದೆ ಇನ್ನೇನು ಒಬ್ಬಟ್ಟು ಮಾಡಾಕನೆ? ಅಯ್ಯೋ ಹೊಡಿಬೇಡ್ರಿ. ನಾನು ಎದುರು ಮನೆ ಜಾನಿ ಅಲಿಯಸ್ ಜಾಕ್ಪಟ್ ಜನಾರ್ದನ್. ಈ ಮನೇಲಿರೋ ಗೌಡ್ರು ಪುಟ್ಟಮಲ್ಲಿ ಅವ್ರಿಗೆ ತುಂಬಾ ಬೇಕಾದವನು. ಈ ಮನೆಗೆ ಆಗಾಗ ಬರ್ತಾ ಇರ್ತೀನಿ. ಹೌದಾ? ಇದನ್ ಮೊದ್ಲೇ ಹೇಳಕ್ಕಿಲ್ವಾ? ಒದೆ ಬೀಳೋದಾದ್ರೂ ತಪ್ತಿತ್ತ? ಹೇಳೋಕ್ ಎಲ್ಬಿಟ್ರಿ, ಬಾರಿಸ್ತಾನೆ ಇದ್ರಿ. ಮತ್ತೆ ಒಬ್ಳೇ ಇರೋ ಅಟ್ಟಿಗೆ ಗೂಳಿ ನುಗ್ದಂಗ್ ನುಗ್ಬಿಟ್ಟು ನನ್ನೇ ಗುರಾಯಿಸಿದ್ರೆ ನಂಗೆ ಭಯ ಆಗಕ್ಕಿಲ್ವಾ? ನನ್ನನ್ನ ಗೂಳಿಗೆ ಹೋಲಿಸ್ತಿದ್ದೀರಾ? ನಾನ್ ನಿಮ್ ಕಣ್ಗೆ ಅಷ್ಟೊಂದು ಕೆಡ್ದಾಗ ಕಾಣಿಸ್ತಿದ್ದೀನಾ? ಇವಾಗ ಕಾಣಿಸ್ತಿಲ್ಲ, ಆದ್ರೆ ಆಗ ಹಂಗೆ ಕಾಣಿಸಿದ್ರಿ. ನೀವು ನಮ್ಮ ಅಕ್ಕ ಬಾವಂಗ್ ಬೇಕಾದವ್ರು ಅಂದ್ಮೇಕೆ ನಂಗೂ ಬೇಕಾದವ್ರೆಯ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರಿ ಜಾಡ. ಮಧುರ ಅವ್ರೆ, ಓ ಬನ್ನಿ ಬನ್ನಿ ಗೌಡ್ರೆ, ಇದೇನಿದು ತಿಂಡಿಗೆ ಬರ್ತೀನಿ ಅಂದ್ರಿ, ತಿಂಡಿ ಆದ್ಮೇಲೆ ಬರ್ತಿದ್ದೀರಾ? ಮಧುರ ಅವ್ರೆ, ಇನ್ಮೇಲೆ ಊಟ ತಿಂಡಿ ಎಲ್ಲ ನಮ್ಮ ಹೊಟ್ಟಿಲಿ ಏನಿ. ಯಾಕೆ ಗೌಡ್ರೆ, ಜಾನಿ ಏನಾದ್ರು ಅಂದ್ರ? ಅನೇಕ್ನವ್ರು ಅಂತ ಇರ್ತಾರೆ, ಆದ್ರೆ ನಾನು ನಿಮ್ಮನ್ನ ನೋಡಕ್ ಬರ್ತಾ ಇರ್ತೀನಿ. ಅವ್ರು ಯಾನು ಅಂದಿಲ್ಲ ಮಧುರ ಅವ್ರೆ, ಆದ್ರೆ ಒತ್ತೊತ್ತಿಗೆ ಮಾಡಾಕಕ್ಕ ನಮ್ಮ ಹೊಟ್ಟಿಗೆ ಒಬ್ರು ಬಂದಾರ ಏನಿ. ಅಂದ್ರೆ ನೀವ್ ಕಾಸು ಕೊಟ್ಟೊಬ್ಬ ಅಡ್ಗೆ ಇಟ್ಕೊಂಡಿದ್ದೀರಾ? ಮಧುರ ಅವ್ರೆ, ಅಂತ ಕಾನೂನ ನಾನು ಕೈಗೆ ತಕೊಂಡಿಲ್ಲ. ಮತ್ತಿನ್ ಯಾರು ಬಂದಿದ್ದಾರೆ? ಪುಟ್ಮಲಿ ತಂಗಿ ಪಾರು ಬಂದಾಳ ಏನಿ. ವಾವ್, ಪುಟ್ಮಲರ್ ತಂಗಿ ಪಾರು ಬಂದಿದ್ದಾಳ. ಮತ್ತಿನ್ನೇನು, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಸಿಗುತ್ತೆ. ಯಾವಾಗಿ ಮಧುರ ಅವ್ರೆ, ಅವು ಮಾಡೋ ಅಡುಗೆ ಯಾವ ಬೊಡ್ಡೆದನಗ್ ಬೇಕು. ಯಾಕೆ ಗೌಡ್ರೆ, ಜಾನಿ ತರ ಅವಳಗ್ ಚೆನ್ನಾಗಿ ಅಡ್ಗೆ ಮಾಡಕ್ ಬರಲ್ವಾ? ಶಾನೆ ಪಸಂದಾಗಿ ಮಾಡ್ತಾಳ ಮಧುರ ಅವ್ರೆ. ಮತ್ತಿನ್ನೇನ್ ನಿಮ್ ಪ್ರಾಬ್ಲಮ್ಮು? ಓ, ಇನ್ಮೇಲೆ ನಮ್ಮನೆಗ್ ಬರಕ್ಕಾಗಲ್ಲ ಅಂತನಾ? ಅಂತ ತಪ್ಪು ಕೆಲಸ ಮಾಡಲ್ಲ ಮಧುರ ಅವ್ರೆ. ನಮ್ಮ ಮಟ್ಟಿಲೆ ಮಾಡಿದ್ರು ತೊಳ್ಕೊಳಕ್ ನಿಮ್ಮಟ್ಟಿಗೆ ಬರ್ತೀನಿ. ಅಂತ ತಪ್ಪು ಕೆಲಸ ಎಲ್ಲ ಮಾಡಲ್ಲ ಮಧುರ ಅವ್ರೆ. ನಮ್ಮ ಮಟ್ಟಿಲಿ ಉಂಡ್ರು ಕೈ ತೊಳ್ಕೊಳಕ್ ನಿಮ್ಮಟ್ಟಿಗೆ ಬರ್ತೀನಿ ಏನಿ. ಯಾಕೆ, ನಿಮ್ ಮನೇಲಿ ಈ ಶಾರ್ಟೇಜಾ? ಹಂಗೇನು ಇಲ್ಲ ಮಧುರ ಅವ್ರೆ, ನಮ್ಮ ಮಟ್ಟಿಲಿ ತಿಂಡಿ ತಿಂದ್ರು ನಿಮ್ಮ ಮಟ್ಟಿಲಿ ಕಾಫಿ ಕುಡಿದ್ರಿ ಎದೇನು ಕೆಳಕ್ಕೆ ಇಳಿಯೋದು. ಮತ್ಯಾಕ್ ಪಾರು ಬಂದಿರೋದಾಗ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅಟ್ಟಿಲೆ ಟ್ರಾನ್ಸ್ಫಾರ್ಮರ್ ಅದೇ, ಎದುರಟ್ಟಿಗೆ ಕರೆಂಟ್ನ ನಾನೇ ಟ್ರಾನ್ಸ್ಫರ್ ಮಾಡವ ಅನ್ಕೊಂಡಿದ್ದಿ. ಅವು ಬಂದು ಇದನ್ನ ಕಿತ್ಕೊಂಡ್ಬಿಟ್ಟ. ಏನಂದ್ರೆ? ಯಾರು ಇಲ್ಲ ಕಂಬಿಡಿ ಮಧುರ ಅವ್ರೆ. ಅಲ್ಲ, ಎಂಡ್ರಿಲ್ದಿರೋ ಅಟ್ಟಿಲಿ ನಾನು ನೀವು ಒಬ್ಳೆ ಬಾವನ್ ಜೊತೆಗಿದ್ರೆ ನೋಡು ಜನ ತಪ್ಪು ತಿಳ್ಕೊಳಲ್ವಾ ಅಂದು. ಗೌಡ್ರೆ, ನೀವೇ ನಂಗೊಂದ್ ಮಾತು ಹೇಳಿದ್ರಿ, ನೆನ್ಪಿದ್ಯಾ? ಯಾವ ಮಾತಾ? ಅದೇ, ನಮ್ ಜನಗಳಿಗೆ ಅಂದ್ರು ತಪ್ಪು ಆಡಿದ್ರು ತಪ್ಪು ಅಂತ. ಮಧುರ ಅವ್ರೆ, ಆ ಮಾತನ್ನ ಇನ್ನೂ ಗೆಪ್ತಿ ಮಡಿಕೊಂಡಿದಾರ್ಯಾ? ಸತ್ಯವಾಗಿರೋ ಮಾತನ್ನ ಸಾಯೋ ತನಕ ನೆನ್ಪಲ್ಲಿ ಇಟ್ಕೊಂತ ನಮ್ಮಮ್ಮ ಅವಾಗ ಹೇಳ್ತಿರ್ತಾರೆ. ಅದು ಸರಿನೇ ಕಂಬಿಡಿ, ನಿಮಗೆ ಸರಿ ಅನ್ಸಿದ್ಮೇಲೆ ನನಗೂ ಸರಿ. ಆದ್ರೆ ಅವ ಕಾಳಕನ್ನ ಎಲ್ಲಿ ಕಂಟ್ರೋಲ್ ಮಾಡ್ಬಿಡ್ತಾಳೇನೋ ಅನ್ನೋ ಭಯ. ಏನಂದ್ರೆ? ಮಧುರ ಅವ್ರೆ, ಪಾರು ಒಟ್ಟಿಗೆ ಬಂದಳಲ್ಲ, ಅವ ಕಾಳು ಬೇಳೆ ಪಲ್ಯನ ಶಾನೆ ಪಸಂದಾಗಿ ಮಾಡ್ತಾಳೆ. ಬಂದು ನೀವು ತಿನ್ಕೊಂಡು ಹೋಗಿ ಅಂದಿ. ತಿನ್ಬೇಕು ಅನ್ಸ್ದಾಗ ಬರ್ತೀನಿ, ನೀವೇನು ಹೊರಡಿ. ನಾನು ಗ್ರೂಮಿಂಗ್ ಕ್ಲಾಸ್ ಹೋಗ್ಬೇಕು, ನಾ ಹೋಗಿ ರೆಡಿ ಆಗ್ತೀನಿ. ನೀವು ರೆಡಿಯಾಗಿ ಹೆಂಗೆ ರೆಡಿ ಆದರಿ ಅಂತ ನಾನು ನೋಡ್ತೀನಿ. ನಿಮ್ಮ ಪಡೆ ನೀವು ರೆಡಿಯಾಗಿ ನನ್ನ ಪಡೆ ನಾ ಒಯ್ತೀನಿ ಅಂದಿ. ಯಾನ ಇದು ಮಜ್ಗೆ ನನ್ನ ತಲೆ ಮೇಲೆ ಸುರಿ. ಒತ್ತಾರೆ ನೀರು ಇಕ್ಕೊಳ್ಳೋಕಿನ ಮುಂಚೆನೆ ಹೇಳಿದ್ರೆ ಸುರಿಯೋದೇನ ಬೆನ್ನೆ ತಿಕ್ಬಿಡ್ತಿದ್ದಿ. ಯಾನು ತಲೆ ಕೆಡ್ಸ್ಕೊಬಿಡಿ, ನನ್ನ ಬಾವಿನ ಪಸಂದಾಗಿ ನೋಡ್ಕೋತೀನಿ. ನೀವು ಸರಿಯಾಗಿ ನೋಡ್ಕೊಳ್ಳೋದಾದ್ರೆ ನಿಮ್ಮ ಅಕ್ಕನ್ಗೆ ಸೌತಿ ತಂದು ಬಿಡ್ತಾನೆ. ನಿಮ್ ಮನೆ ಬರ ಬದಲಾಯಿಸ್ಕೊಳಕ್ ನೀವ್ ತಯಾರಿಲ್ಲ ಅನ್ನಕ್ಕೆ ಮಧುರ ಅವ್ರ ಸೀರೆ ಉಟ್ಕೊಂಡು ಮುಸ್ರೆ ತಿಕ್ಕೊಂಡ್ ಬಿದ್ರಿ.